ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿನ ಸುಗಮ ಟ್ರಾವೆಲ್ಸ್ನ ಒಂದು ಪಾರ್ಕಿಂಗ್ ಯಾರ್ಡ್ಗೆ ಬಂದಿದ್ದೀನಿ. ಇದಿರೋದು ಬಂದು ಬನ್ನೇರುಘಟ್ಟ ರೋಡಲ್ಲಿ. ಇಲ್ಲಿ ಬಸ್ಸಸ್ ಎಲ್ಲ ನೋಡ್ಬೋದು. ಎಷ್ಟು ಬಸ್ಸಸ್ ಇದೆ. ಸುಗಮದವ್ರದ್ದು ಕರ್ನಾಟಕದಲ್ಲಿ ಒಳ್ಳೆ ಫೆಸಿಲಿಟೀಸ್ ಇದೆ. ಸ್ಪೆಷಲಿ ಮಂಗಳೂರು ಸೈಡ್ಗಂತೂ ಒಳ್ಳೆ ಫೆಸಿಲಿಟೀಸ್ ಇದೆ. ಮಂಗಳೂರು ಹಾಗೆ ಉತ್ತರ ಕರ್ನಾಟಕ ಸೈಡ್ಗೆ. ಈಗ ಅವ್ರ ಫೆಸಿಲಿಟೀಸ್ನ ಹೈದ್ರಾಬಾದಿಗೆ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ ಬಸ್ ನೋಡ್ಬೋದು, ಅದು ಹೈದ್ರಾಬಾದ್ ಗಾಡಿ. ಸೊ ಬನ್ನಿ ಒಂದು ರೌಂಡ್ ಹೋಗಿ ಬರೋಣ. ನಾನಿವಾಗ ಸ್ವಲ್ಪ ಲೇಟಾಗಿ ಬಂದಿದ್ದೀನಿ, ಹಾಗಾಗಿ ಬಸ್ಸಸ್ ಸ್ವಲ್ಪ ಕಡಿಮೆ ಇದೆ. ಸೊ ಮಧ್ಯಾಹ್ನ ಎಲ್ಲ ಬಂದರೆ ಫುಲ್ಲು ಪಾರ್ಕಿಂಗ್ ಫುಲ್ ಆಗೋಗಿರುತ್ತೆ ನೋಡಿ. ಇವ್ರದ್ದು ಫೆಸಿಲಿಟೀಸ್ ಚೆನ್ನಾಗಿದೆ. ಸ್ಪೆಷಲಿ ನಾನ್ ಎ ಸಿ ಸ್ಲೀಪರ್ ಬಸ್ಗಳೇ ಜಾಸ್ತಿ ಇವ್ರದ್ದು. ಮತ್ತು ಚಾರ್ಜಸ್ಸು ಹಾಗೆ ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇವ್ರದ್ದು. ಚಾರ್ಜಸ್ ಬಂದು ಆ್ಯಾವ್ರೇಜ್ ಚಾರ್ಜಸ್ ಇರುತ್ತೆ ರೇಟು. ಇವಾಗ ಎಲ್ಲ ಬಸ್ಸಸ್ ಒಂದೊಂದೇ ಹೊರಡ್ತಾ ಇದ್ದಾವೆ. ಪ್ರತಿಯೊಂದು ಬಸ್ಸಿಗೆ ಇವ್ರು ನಂಬರ್ ಕೊಟ್ಟಿರ್ತಾರೆ. ಸೊ ನಂಬರ್ ಮೂಲಕ ನೀವು ಐಡೆಂಟಿಫೈ ಮಾಡ್ಬೋದು ಯಾವ ರೂಟಿಂಗ್ ಗಾಡಿ ಅಂತ. ಇಲ್ಲಿ ನೋಡ್ತಾ ಇರ್ಬೋದು 43, 94, 106. ಸೊ ಇವ್ರದ್ದು ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಒಂದೇ ರೂಟಿಗೆ 2-3 ಗಾಡಿಗಳಿರುತ್ತೆ. ಅದರಲ್ಲೂ ಇತ್ತೀಚೆಗೆ ಹೊಸ ಬಸ್ಸಸ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ರೂಟಿಂಗ್ ವೈಸ್ ಅಂತ ಕಂಪೇರ್ ಮಾಡಿದ್ರೆ ಹೈದ್ರಾಬಾದಿಗೆ ಕೂಡ ಅವ್ರು ಫೆಸಿಲಿಟೀಸ್ ಮಾಡಿದ್ದಾರೆ. ಬಸ್ಸಸ್ಸು ಪರ್ ಡೇ 2-3 ಗಾಡಿ ಹೋಗುತ್ತೆ ಹೈದ್ರಾಬಾದ್ಗೆ. ಸೊ ನಾನು ಒಂದೊಂದೇ ಬಸ್ಸಿನ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ವೀಡಿಯೋಸು ಅದರಲ್ಲಿ ಇನ್ಫಾರ್ಮೇಷನ್ ಕೂಡ ಕವರ್ ಮಾಡ್ತೀನಿ. ಸೊ ನೀವು ಸುಗಮ ಟ್ರಾವೆಲ್ಸ್ ಬಸ್ಸಿನ ಒಂದು ಫೆಸಿಲಿಟೀಸ್ನ ಯುಟಿಲೈಸ್ ಮಾಡ್ಕೋಬೋದು ನೋಡಿ. ಅದು ಸರ್ವಿಸ್ಸು. ಎಲ್ಲ ಗಾಡಿಗಳು ಈವ್ನಿಂಗ್ ಒಂದು ಸಲ ಚೆಕ್ ಆದಮೇಲೆ ಗಾಡಿ ಹೊರಡೋದು ಪಾರ್ಕಿಂಗ್ ಯಾರ್ಡಿಂದ. ಈ ಸೈಡ್ ಬಂದರೆ ಕಾಸರಗೋಡು ಗಾಡಿಗಳು ನಿಂತಿದ್ದಾವೆ. ಸೊ ಓವರಾಲ್ ಫೆಸಿಲಿಟೀಸ್ ಚೆನ್ನಾಗಿದೆ ಸುಗಮದವ್ರದ್ದು. ಸೊ ಇದಿಷ್ಟು ಈ ವಿಡಿಯೋದ ಒಂದು ಇನ್ಫಾರ್ಮೇಷನು.